ವರ್ಗದ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಏನು ಮಾಧ್ಯಮ ಮಿತ್ರರೊಂದಿಗೆ ಸೇರಿದ್ದೀವಿ. ಈ ಸೇರಲು ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ನಾವು ಸೇರಿದ್ದೀವಿ ಅನ್ನೋದನ್ನು ವ್ಯಕ್ತಪಡಿಸಬೇಕಾಗ್ತದೆ. ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಮೀಸಲು ಕ್ಷೇತ್ರದಿಂದ ಯಾರನ್ನು ಸ್ಪರ್ಧಿಸಬೇಕು, ಯಾರಿಗೆ ಹೈಕಮಾಂಡ್ನಿಂದ ಚಿಹ್ನೆಯನ್ನು ಪಡೆಯಬೇಕು, ಕಾಂಗ್ರೆಸ್ ಚಿಹ್ನೆಯನ್ನು ಪಡೆಯಬೇಕು ಅಂತಕ್ಕಂಥ ಸದುದ್ದೇಶದಿಂದ ಎಲ್ಲರೂ ಈ ಬಲಗೈ ಸಂಘದವರು ಈ ಹಿಂದೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂಥ ಎಡಗೈ ವರ್ಗದ ಮುಖಂಡರನ್ನೇ ಕಡ್ಡಾಯವಾಗಿ, ಅದರಲ್ಲೂ ಬೋವಿ ಜನಾಂಗದವರನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಅವರಿಗೆ ಸ್ಥಾನಮಾನಗಳನ್ನು ಲೋಕಸಭಾ ಚುನಾವಣೆಯ ಅವಕಾಶವನ್ನು ಕೊಟ್ಟು ಎಲ್ಲರೂ ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ. ಆದರೆ ಅವರಿಂದ ಎಲ್ಲ ವರ್ಗದವ್ರಿಗೂ ಸರಿಯಾದ ರೀತಿಯಲ್ಲಿ ಸ್ಥಾನಮಾನಗಳು ಸಿಕ್ಕಿಲ್ಲ. ಏನು ಎಡಗೈ ವರ್ಗದವರು ಲೋಕಸಭಾ ಸದಸ್ಯರಾಗಿ, ಕೇಂದ್ರ ರಾಜ್ಯ ಸಚಿವರಾಗಿ ಸ್ಪರ್ಧಿಸಿ ಗೆದ್ದಂಥ ವ್ಯಕ್ತಿಗಳು ಅವರ ಜನಾಂಗದವರಿಗೆ ಸ್ಥಾನಮಾನಗಳು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಬಲಗೈ ಸಂಘದವರಂತೂ ಕಣ್ಣು ತೆರೆದು ನೋಡೇ ಇಲ್ಲ ಅಂತಕ್ಕಂಥ ಒಂದು ನೊಂದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಬಲಗೈ ಸಂಘದವರು, ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಥ ಬಲಗೈ ಸಂಘದವರು ಅನ್ನಬಹುದು, ಎಲ್ಲರೂ ಸೇರಿ ಒಕ್ಕರಲಿಂದ ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಯವರಾಗಿರ್ಬೋದು, ಶ್ರೀಮತಿ ಸೋನಿಯಾ ಗಾಂಧಿಯವರಾಗಿರ್ಬೋದು, ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಆಗಿರ್ಬೋದು, ಮತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಮಾಜಿ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸರ್ ಆಗಿರ್ಬೋದು, ಕೋಲಾರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ G. ಕೊತ್ತೂರು ಮಂಜಣ್ಣವರಾಗಿರ್ಬೋದು, ಮಾಲೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರಾಗಿರ್ಬೋದು, ಬಂಗಾರಪೇಟೆ ತಾಲೂಕಿನ ಶಾಸಕರು ಹಾಗೂ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ SR ನಾರಾಯಣಸ್ವಾಮಿ ಆಗಿರ್ಬೋದು, ಮತ್ತು KGF ಕ್ಷೇತ್ರದ ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಶೆಟ್ಟಿಯವರಾಗಿರ್ಬೋದು, ಕೋಲಾರ ಜಿಲ್ಲೆಯ ಹಾಗೂ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕಿನ ಕಾಂಗ್ರೆಸ್ ಮುಖಂಡರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಏನು ಬಲಗೈ ಸಂಘ ಕಾಂಗ್ರೆಸ್ ಪಕ್ಷದಲ್ಲಿ ದುರಿದು ಮೇಜರ್ ಆಗಿ ಈ ಜನಾಂಗದವರೇ ಪಕ್ಷಕ್ಕೆ ಸಪೋರ್ಟ್ ಕೊಟ್ಟು ಯಾರನ್ನು ತಾವು ನಿಲ್ಲಿಸ್ತೀರಿ, ಯಾರನ್ನು ನಿಲ್ಲಿಸಿದ್ರಿ ಈಗಾಗಲೇ ಅವ್ರಿಗೆಲ್ಲ ಒತ್ತು ಕೊಟ್ಟು ಗೆಲ್ಸ್ಕೊಂಡು ಬಂದು ಈ ಜನಾಂಗ ಯಾವುದೇ ಇದು ಒಂದು ಸ್ಥಾನಮಾನಗಳಾಗಲಿ ಸೌಲಭ್ಯಗಳಾಗಲಿ ಒದಗಿಸ್ಕೊಟ್ಟಿಲ್ಲ. ಅವರ ಸ್ವಾರ್ಥಕ್ಕಾಗಿ ಅವರ ಅಧಿಕಾರವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಘಟನೆಗಳು ಕಣ್ಣಾರೆ ಎಲ್ಲ ಕಂಡು ಇವತ್ತು ನೊಂದು ಏನು ಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಲ್ಲಿಂದ ದಿಲ್ಲಿವರೆಗೂ ಯಾರಿದ್ದಾರೆ ಎಲ್ಲರೂ ಮನಸ್ಸು ಮಾಡಿ ಈ ಜನಾಂಗಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಇವರನ್ನು ನೋಡಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಅಧಿಕಾರ ತಮ್ಮ ಕೈಯಲ್ಲಿದೆ. ನಾವು ದಯವಿಟ್ಟು ಪದೇ ಪದೇ ಭಾರಿ ನೋವಾಗ ನಾವು ಸಿಕ್ಕೊಂಡಿದ್ದೀವಿ. ಯಾರಿಗೇ ಆಗಿರ್ಬೋದು, ಒಬ್ಬರು ಬಿಟ್ಟು ಒಬ್ಬರಿಗಾದ್ರೂ ಸಹಾಯ ಆಗಿರಬೇಕು, ಯಾರಿಗೂ ಆಗಿಲ್ಲ, ಜೀರೋ ಆಗಿದೆ ಅವರ ಒಂದು ಸ್ಥಾನಮಾನ, ಅವರ ಅಧಿಕಾರ ಅವಧಿ. ಮಾನ್ಯ ಕೇಳ್ತೀನಿ, ನಾನೇ ಹೇಳ್ತೀನಿ, ಆಮೇಲೆ ಗೀಮೇಲೆ ಏನು ಬೇಕಾಗಿಲ್ಲ, ಇಲ್ಲಿ ಓಪನ್ ಬಿಚ್ಚಿ ಮಾತಾಡ್ಬೋದು. ಅಲ್ಲ, ಯಾರು ಅಧಿಕಾರ ಅವಧಿಯಲ್ಲಿ ಇದ್ರು ಅವ್ರ ಬಗ್ಗೆ ಮಾತಾಡೋದು ಎರಡನೇ ಮಾತಿಲ್ಲ. ಯಾರು ಅವ್ರು ಅಂದ್ರೆ ಎಲ್ಲರೂ ತಮಗೆ ಗೊತ್ತಿದೆ, ಆದರೆ ನನ್ನಿಂದ ಕೇಳಿಸ್ಕೊಳ್ಳಿ. KH ಮುನಿಯಪ್ಪನವರು ಎಷ್ಟು ಸಲ ಕಂಟೆಸ್ಟ್ ಮಾಡಿ ರಾಜ್ಯದ ರೈಲ್ವೆ ಮಂತ್ರಿಗಳಾಗಿ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಈಗ ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಾಗಿ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಆಹಾರ ಸಚಿವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮನವಿ ಮಾಡೋದಿಷ್ಟೇ, ಒಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ನಮ್ಮ ಗ್ರಾಮದ ಈ ಹಿಂದೆ ಊರಿನ ಮುಖಂಡರಿದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದ. ಆ ನಾಟಕದ ಹೆಸರು ಸತ್ಯ ಹರಿಶ್ಚಂದ್ರ ಅಂತ. ಎಲ್ಲ ಜನ ಸೇರಿದ್ದಾರೆ, ಏಕಪಾತ್ರ ಅಭಿನಯ. ಆ ಸಂದರ್ಭದಲ್ಲಿ ನಮ್ಮೂರಿನ ಮುಖಂಡ ದೊಡ್ಡ ಮನುಷ್ಯ ಬಂದು ಕೂತ್ಕೊಂಡ, ನೋಡಿದ, ಎಲ್ಲ ಪಾತ್ರಗಳನ್ನೇ ಮಾಡ್ತಾ ಇದ್ದಾನೆ. ಅವಾಗ ದೊಡ್ಡ ಮನುಷ್ಯ ಕೇಳಿದೆ, ಏನಯ್ಯ
ಹರಿಶ್ಚಂದ್ರನು ನೀನೆ, ಚಂದ್ರಾಮತಿನೂ ನೀನೆ, ಲೋಕದಾಸರು ನೀನೆ, ವಿಶ್ವಾಮಿತ್ರ ಎಲ್ಲ ನೀನೇ. ಆದರೆ ಏನಕ್ಕೆ ಈ ನಾಟಕ? ಯಾಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೇನೆಂದರೆ, ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಕೆ ಎಚ್ ಮುನಿಯಪ್ಪನವರೇ ಏಕಪಾತ್ರ ಅಭಿನಯ ಮಾಡಿದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆಯವ್ರು ಬಿಟ್ಟು ಕೊಡಬೇಕು. ಈಗ ದೇವರ ಅದನ್ನು ತಪ್ಪಿಸಿದ್ದಾನೆ. ಹೋದ 5 ವರ್ಷದಲ್ಲಿ ತಪ್ಪಿಸಿ ರಾಜ್ಯದ ಸಹಕಾರ ಮಂತ್ರಿಗಳಾಗಿ ಅವ್ರ ನೇಮಕ ಮಾಡಿದ್ದಾರೆ. ಸಾಕು, ಸಂತೋಷ ಪಟ್ಟಿದ್ದಾರೆ, ಅಧಿಕಾರ ನೋಡಿದ್ದಾರೆ. ಜನರಿಗಂತೂ ಮಾಡಿರೋದು ಶೂನ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಆವಣಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮತ್ತು ಮಠದ ಗುರುಗಳು ಶಂಕರ ಮಠ ಇದೆ. ಪ್ರತಿ ಚುನಾವಣೆಗೂ ಬಂದು ಅವ್ರ ಹತ್ರ ಹೋಮ ಮಾಡಿಸಿ ಮತ್ತು ಅವರಿಂದ ಆಶೀರ್ವಾದ ಪಡೆದು ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥ ಅವರದು ವೃತ್ತಿ. ಹಂಗಿರುವಾಗ ಆವಣಿ ಗ್ರಾಮದಲ್ಲಿ ಮಠದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಾನ್ಯುಮೆಂಟ್ ದೇವಸ್ಥಾನ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥವು, ಸಾಸಿವೆ ಕಾಳಷ್ಟು ಕೆಲಸ ಮಾಡಲಿಲ್ಲ, ಮಠಕ್ಕೇನೂ ಮಾಡಿಲ್ಲ. ಇನ್ನು ಸಾಮಾನ್ಯ ಜನರಿಗೆ ಏನು ಮಾಡಿರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಯಾಕೆ ಬೇಕು? ಇಲ್ಲ, ಎಲ್ಲ ಜನಾಂಗದವ್ರಿಗೂ ಸಹಾಯ ಕೊಡ್ಕೋಬೇಕು, ನೆರವು ಕೊಡಬೇಕು, ಅವ್ರನ್ನ ಬೆಳೆಸ್ಕೊಂಡು ಹೋದ್ರಲ್ಲಿ ಆ ನಾಯಕನಿಗೆ ಬೆಲೆ ಇದೆ. ಇಲ್ಲಿ ತಾರತಮ್ಯ ಮಾಡೋಂಥ ನಾವು ಸೇರೋರೆಲ್ಲ ತಾರತಮ್ಯ ಬೇಕಾಗೇ ಇಲ್ಲ. ಬಟ್ ಅದೇನು ನಡೆದಿಲ್ಲ. ಹಂಗಿರೋವಾಗ ನಾವೇನು ಮಾಡಬೇಕು? ಮೇಜರಾಗಿ ಬಲಗೈ ಜನಾಂಗದವ್ರು ಇದ್ದುಕೊಂಡು ಈ ಜಿಲ್ಲೆಯಲ್ಲಿ ಇವರಿಗೆ ಪಾರ್ಟಿ ಮುಖಂಡರು ಅವರಿಗೆ ಮಣೆ ಹಾಕ್ಕೊಂಡು ಅವರನ್ನೇ ಅಧಿಕಾರದಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದ್ರೆ ನಾವೇನಾಗಬೇಕು? ದಯವಿಟ್ಟು ನಾನು ಎಲ್ಲ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಬಿಟ್ಟು ಎಲ್ಲರೂ ಮನಸ್ಸು ಮಾಡಿ ಈ ಸಲ ಕೋಲಾರ ಜಿಲ್ಲೆಯ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಬಲಗೈ ಜನಾಂಗದವರಿಗೆ ಕಡ್ಡಾಯವಾಗಿ ಸ್ಥಾನಮಾನವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರನ್ನು ತಗೊಂಡ್ಬಂದು ನಿಮ್ಮ ಬಲ ಬೆಳೆಸ್ಕೊಳ್ಳೋದಕ್ಕೆ ಮುಂದೆ ನಡೆಯುವಂಥ ಚುನಾವಣೆಗಳಾಗಿ ಏನಾಗಿರ್ಬೋದು, ಆ ಜನಾಂಗ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಬೆನ್ನಲ್ಲಿದ್ದಾರೆ, ಅವ್ರನ್ನ ನಾವು ಕಾಪಾಡಬೇಕು ಅಂತಕ್ಕಂಥ ಮನಸ್ಸು ಮಾಡಿ ಒಕ್ಕೊರಲಿನಿಂದ ತಾವು ಆ ಕೆಲಸವನ್ನು ಮಾಡಿಕೊಡ್ಬೇಕು. ಆ ಒಂದು ಸದುದ್ದೇಶದಿಂದ ಈ ಮುಳಬಾಗಿಲು ತಾಲೂಕಿನ ಬಲಗೈ ವರ್ಗದ ಕಾಂಗ್ರೆಸ್ ಎಲ್ಲ ಮುಖಂಡರು ಇವತ್ತು ಒತ್ತಾಯ ಮಾಡಿ ಕೊಡಲೇಬೇಕು. ಇದು ನಮ್ಮ ಮನವಿ, ಒಂದು ಕಡೆ ಒತ್ತಾಯ, ಎರಡನ್ನು ಸ್ವೀಕರಿಸಿ ಅವಕಾಶ ಮಾಡಿಕೊಡ್ಬೇಕು ಅಂತ ತಾಲೂಕಿನ ಬಲಗೈ ಸಂಘದ ಪರವಾಗಿ ನಾನು ಅವರಲ್ಲಿ ಬೇಡ್ಕೊಳ್ತೇನೆ. ಬಲಗೈ ಸಂಘಕ್ಕೆ ತಾವು ಅವಕಾಶವನ್ನು ಕೊಟ್ಟು ಚಿಹ್ನೆಯನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಮನವಿ ಅಷ್ಟೇ. ಮಿಕ್ಕ ಅವ್ರಿಗೆ ಪದೇ ಪದೇ ಕೊಡ್ತಾ ಇದ್ದರೆ ಅದು ನಾವು ಹೇಳೋಕೆ ಬರೋದಿಲ್ಲ. ಅವ್ರ ಸ್ವಾರ್ಥಗಳೇನಿದೆಯೋ ನಮಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿರೋದು ಇಷ್ಟೇ, ನಮ್ಗೆ ಅನ್ಯಾಯ ಆಗಿದೆ, ನಾವು ಮೇಜರ್ ಜನಾಂಗ ಇದ್ದೀವಿ, ಜನಾಂಗಕ್ಕೆ ಅವಕಾಶ ಕೊಡಲಿ. ಒಂದೇ ವರ್ಗಕ್ಕೆ ಮಣೆ ಹಾಕ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಮನಸ್ಸು ನೋವಾಗ್ತದೆ. ಅದು ಜನ ಯಾವ ಥರ ತೀರ್ಪುಗಳು ತಗೊಳ್ತಾರೋ ಮೂವರು ಚುನಾವಣೆ ಅದು ಹೇಳೋಕ್ಕಾಗೋದೇ. ಏನು ನಿರ್ಧಾರ ನಾವು ಸೇರ್ತೀವಿ. ಏನು ಮುಳಬಾಗಿಲು ತಾಲೂಕೆ ಅಲ್ಲ, ಜಿಲ್ಲೆ ಎಲ್ಲ ಸೇರ್ತೀವಿ. ಎಲ್ಲ ತಾಲೂಕಿನಿಂದ ಬಲಗೈ ಸಂಘದವ್ರು ಒಂದು ಕಡೆ ಸೇರಿ ಯಾವ ಥರ ತೀರ್ಮಾನ ತಗೋಬೇಕು ಅನ್ನೋದು ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ನಿಮ್ಮ ತೀರ್ಮಾನ ನಿಮ್ಮದಾದರೆ ನಮ್ಮದೇ ತೀರ್ಮಾನ ನಮ್ದಿರ್ತದೆ. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಯಾಕಂದ್ರೆ ಇರುತ್ತೆ, ನಾವಿದ್ದೀವಿ, ಮೇಜರ್ ಆಗಿದ್ದೀವಿ, ತೊಂದರೆಗೊಳಪಟ್ಟಿದ್ದೀವಿ, ಅಭಿವೃದ್ಧಿ ಕಾರ್ಯಗಳಿಲ್ಲ. ಮಾತು ಬಂದರೆ ಅವ್ರದ್ದೇ ಆದಂಥ ವರ್ಗಕ್ಕೆ ಸಹಾಯ ನೀಡುವಂಥ ಒಂದು ಸದುದ್ದೇಶ ಇಟ್ಕೊಂಡು ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಇದನ್ನು ಎಷ್ಟು ದಿನ ನೋಡ್ಕೊಂಡಿರೋಕ್ಕಾಗುತ್ತೆ? ನಿಮ್ಮಲ್ಲಿ ಜೊತೆಯಲ್ಲಿ ಕೈ ಕೊಟ್ಕೊಂಡು ಗೌರವವಾಗಿ ಭಯಭಕ್ತಿಯಿಂದ ನಡೆದಿರ್ಬೋದು. ಬಟ್ ನಮ್ಮಲ್ಲಿ ಅಭಿವೃದ್ಧಿ ಆಗಿರಬೇಕು. ಅದು ನಿಮ್ಗೆ ಹೆಚ್ಚಿರ್ಬೋದು, ನಮ್ಗೆ ಹೆಚ್ಚಿಲ್ಲ. ಏನೂ ಆಗಿಲ್ಲ, ಇದೇ ಕೂಗು. ನಾವು ಬಲಗೈ ಸಂಘದವರು ಜನಾಂಗದವರು ಎಷ್ಟೋ ಜನ ಜಿಲ್ಲೆಯಲ್ಲಿ ಇದ್ದುಕೊಂಡು ಒಂದು ಅದು ಎಡಗೈ ಸಂಘದವ್ರಿಗೆ ವರ್ಗದವ್ರಿಗೆ ಕೊಡಬೇಕು ಅಂತ ಕಾರಣ ಏನಿದೆ? ನಾವೇನಾಗಬೇಕು?
ಪ್ರಶ್ನೆ ಅದಲ್ಲ. ಆಲ್ರೆಡಿ ಅದರಲ್ಲಿ ಓವಿ ಜನಾಂಗಕ್ಕೆ 2 ಸತಿ ಬಂದಿದೆ, MP 2 ಸತಿ ಕೊಟ್ಟಿದ್ದಾರೆ. ಪೂರ್ತಿ ಡೀಟೇಲ್ಸ್ ಈಗ ಅಂಕಿ ಅಂಶಗಳು ಪಕ್ಷದ ಮುಖಂಡರಿಗೆ ಆವತ್ತಿನ ಇವತ್ತವರೆಗೂ ಎಲ್ಲ ಗೊತ್ತಿದೆ. ಯಾರ್ಯಾರು ಯಾವ ವರ್ಗದವರು ಆ ಸ್ಥಾನದಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ಪಕ್ಷದ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ಅದು ನಾಯಕರಿಗೆಲ್ಲ ಗೊತ್ತಿದೆ. ಬಟ್ ನಾವು ಅಂಕಿಅಂಶ ಹೇಳುವಂತ ಪ್ರಸ್ತಾವ ಬರೋದಿಲ್ಲ. ಕೂಡ ಹೇಳ್ತೀವಿ, ಹೇಳ್ತೀವಿ. ನಾವು ವರದಿಯಲ್ಲಿ ಮನವಿಯಲ್ಲಿ ಕೊಟ್ಟಿದ್ದೀವಿ. ಹೌದಪ್ಪ. ಮಂಜುನಾಥ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವ್ರು ಯಾರು ನೇಮಕಾತಿ ಮಾಡಿ ಯಾರಿಗೆ ದೀಪ ಕೊಟ್ಟಿದ್ರೆ ಅದಕ್ಕೆಲ್ಲ ನಾವು ಭದ್ರಾಗಿ ಇರ್ತೀವಿ. ಅವರನ್ನ ನಾಯಕರಾಗಿ ನಾವು ಇದು ಮಾಡ್ಕೊಡ್ತೀವಿ. ಇದು ನಮ್ಮ ವಾದ, ನಮ್ಮ ಉದ್ದೇಶ.